ಇವತ್ತು ನನ್ನ ವೈಫ್ಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ನಿಸ್ತು. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ವಿಶೇಷ ಇವತ್ತು ಅಂದರೆ, ನಮ್ಮ ವೈಫು ದಿನ ಪೂರ್ತಿ ಕೆಲಸ ಮಾಡಿ ಮಾಡಿ ಮನೇಲಿ ಸುಸ್ತಾಗಿರ್ತಾಳೆ. ನಾನು ಕೆಲಸದಿಂದ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವಳು ತುಂಬ ಸುಸ್ತಾಗಿರೋದು ನಾನು ಯಾವಾಗಲೂ ನೋಡ್ತೀನಿ. ಮನೇಲಿ ಅಷ್ಟು ಕೆಲಸ ಇದ್ದರೂ ಕೂಡ ನನಗೋಸ್ಕರ ಟೈಮ್ ಟು ಟೈಮ್ ಅಡುಗೆ ಮಾಡಿಕೊಂಡು ಮನೇಲಿ ಕೆಲಸಗಳು ಕೂಡ ಕ್ಲೀನಾಗಿ ಮುಗಿಸ್ಕೊಂಡು ನನ್ನ ಮಗನೂ ಕೂಡ ಅವಳು ತುಂಬ ಕೇರ್ ತೊಗೊಂಡು ನೋಡ್ಕೊತಾಳೆ. ಸೊ ಇಷ್ಟೆಲ್ಲ ಮಾಡೋ ಅವಳಿಗೋಸ್ಕರ ನಾನೇನಾದರೂ ಒಂದು ಸಿಂಪಲಾಗಿ ಮಾಡಬೇಕು ಅನ್ನಿಸ್ತು. ಸ್ಪೆಷಲಾಗಿ ಹಾಗೂ ಸರ್ಪ್ರೈಸ್ ಆಗಿರಲಿ ಅಂತ ಇವತ್ತು ನಾನೇ ಸ್ವಲ್ಪ ಬೇಗ ಎದ್ದು ಅವಳಿಗೋಸ್ಕರ ಒಂದು ಟಿಫನ್ ರೆಡಿ ಮಾಡೋಣ ಅಂತ, ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ರೆಡಿ ಆದೆ. ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದು ಬ್ರೆಡ್ ವಿತ್ ಆಮ್ಲೆಟ್ ಪಿಜ್ಜಾ ಅಂತ. ಹಾಗೆ ಅವಳಿಗೆ ನಾನು ಮಾಡೋ ಅಂಥ ಮ್ಯಾಗಿ ತುಂಬಾ ಇಷ್ಟ. ಹಾಗಾಗಿ ಮ್ಯಾಗಿ ಪ್ಯಾಕೆಟ್ 2 ತೊಗೊಂಬಂದಿದ್ದೆ. ಸೊ ಈ ಬ್ರೆಡ್ ವಿತ್ ಆಮ್ಲೆಟ್ ಪಿಜ್ಜಾ ಮಾಡೋಕ್ಕೆ ಮತ್ತು ಮ್ಯಾಗಿ ಮಾಡೋಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಐಟಮ್ಸ್ನು ಬೆಳಗ್ಗೆನೇ ಹೋಗಿ ತೊಗೊಂಬಂದು ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡು ಮುಖ ತೊಳ್ಕೊಂಡು ಅದಾದಮೇಲೆ ನಾನು ನನ್ನ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ವೈಫ್ಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಆವಾಗವಾಗ ನಾನು ಡಾಮಿನೋಸಲ್ಲಿ ಮತ್ತು ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ಕೊಡಿಸಿದ್ದೆ. ಆದರೆ ಇವತ್ತು ನಾನೇ ಮನೇಲಿ ಮಾಡ್ತಾಯಿದ್ದೀನಿ. ಅದು ಸಿಂಪಲ್ಲಾಗಿ ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು ಅಂತ. ಈ ಬ್ರೆಡ್ ವಿತ್ ಆಮ್ಲೆಟ್ ಪಿಜ್ಜಾ ಏನಿದೆಯಲ್ಲ, ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ನಿಮಗೆ ಏನು ಓವನ್ ಅವಶ್ಯಕತೆ ಇಲ್ಲ. ಒಂದು ಪ್ಯಾನಲ್ಲಿ ಆರಾಮಾಗಿ ಬೇಗ ಮಾಡುವಂತಹ ಒಂದು ರೆಸಿಪಿ. ನಿಮ್ಮ ಮಕ್ಕಳು ಏನಾದರೂ ನಿಮ್ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಪಿಜ್ಜಾ ಅಂತ ತಿನ್ನಬೇಕು ಅಂತ ಆಸೆ ಇದ್ದಾಗ ಈ ರೀತಿ ಮಾಡಿಕೊಡಿ. ಅವ್ರಿಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಇದು. ನಾನು ಇವತ್ತೇ ಫಸ್ಟ್ ಟೈಮು ಚೀಸು ಮತ್ತು ಬಟರ್ ಎಲ್ಲ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿರೋದು. ಬ್ರೆಡ್ ಆಮ್ಲೆಟ್ ಪಿಜ್ಜಾ ರೆಡಿ ಆದಮೇಲೆ ನಾನು ಅದನ್ನ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ರೆಡಿ ಮಾಡಿದ್ದೆ ಮ್ಯಾಗಿನ. ಮೊದಲನೇದಾಗಿ ಫಸ್ಟ್ ಬಟರ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ, ಕ್ಯಾಪ್ಸಿಕಮ್ಮು, ಆನಿಯನು, ಟೊಮೆಟೊ ಅದೆಲ್ಲ ಹಾಕಿ ನೀಟಾಗಿ ಅದ್ರ ಬಟರು ಮತ್ತು ಎಣ್ಣೆ ಜೊತೆ ಕ್ಲೀನಾಗಿ ಫ್ರೈ ಮಾಡಿಕೊಂಡೆ. ನೀಟಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ 2 ಗ್ಲಾಸ್ ನೀರು ಹಾಕ್ಕೊಂಡು ಮ್ಯಾಗಿ ಮಸಾಲ ಏನಿರುತ್ತಲ್ಲ ಆ ಮಸಾಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಾದಮೇಲೆ ಮ್ಯಾಗಿ ಏನಿರುತ್ತೆ ಅದನ್ನು ನೀಟಾಗಿ ಮುರ್ಕೊಂಡು ಆ ಮ್ಯಾಗಿನ ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕೈಯಾಡಿ ಅದಾದಮೇಲೆ ಒಂದು ಪ್ಲೇಟನ್ನು ಅದಕ್ಕೆ ಮುಚ್ತೀನಿ ಲೋ ಫ್ಲೇಮ್ ಇಟ್ಕೊಂಡು. 1-2 ಮಿನಿಟ್ಸು ಅದು ಲೋ ಫ್ಲೇಮಲ್ಲಿ ಕುಕ್ ಆದಮೇಲೆ ನಂತರ ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು 2 ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿನೂ ರೆಡಿ ಆಯಿತು ನೋಡಿ. ಇನ್ನೂ ಮಲ್ಗೋಳೆ ನಮ್ಮ ವೈಫು. ಎಷ್ಟು ಆಲ್ರೆಡಿ 9:15 ಆಯಿತು. ಸೊ ಡೈಲಿ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ ಅಂತ ನಾನಿವತ್ತು ಅಡುಗೆ ಮಾಡಿದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಬ್ಬರ್ಸ್ಕೊಂಡು ಕರ್ಕೊಂಡ್ಬರ್ತೀನಿ. ಮಗರೇ, ನಿಂಗೊಂದು ಸರ್ಪ್ರೈಸ್ ಇದೆ. ಎಷ್ಟೊಂದು ಗಲೀಜ್ ಮಾಡಿಟ್ಟಿದ್ಯಾ? ನೀನು ಗಲೀಜ್ ಮಾಡಿರೋದು ಮಾತ್ರ ನೋಡ್ತಾ ಇದೀಯ, ಅಲ್ಲಿ ಪಕ್ಕದಲ್ಲಿ ಅಡುಗೆನೂ ಮಾಡಿಟ್ಟಿದ್ದೀನಿ. ನೋಡೆ ಏನ್ ಮಾಡಿದ್ಯಾ? ಏನೇನು ಮಾಡಿದ್ದೀನಿ ಅಂತ ನೋಡು ನೀನು. ವಾವ್, ಪಿಜ್ಜಾ ಏನ್ರಿ ಮಾಡ್ದೆ ಮನೆಯಲ್ಲಿ? ನಾನು ಹೆಂಗೋ ಮಾಡಿದೆ, ನೀನು ನೋಡಿ ಹೆಂಗಿದೆ, ತಿನ್ನು ನೋಡು. ಇನ್ನೊಂದ್ರಲ್ಲಿ ಏನಾಯ್ತು ನೋಡು. ಮ್ಯಾಗಿ. ಥ್ಯಾಂಕ್ ಯು ಸೋ ಮಚ್ ರೀ. ದಿನಾಲು ಅಡುಗೆ ಮಾಡಿ ಬೇಜಾರಾಗಿತ್ತು. ಥ್ಯಾಂಕ್ಸ್. ನೋಡಿ, ಯಾವಾಗಲಾದ್ರೂ ಒಂದ್ಸತಿ ನಿಮ್ಮ ವೈಫ್ಗೆ ಈ ರೀತಿಯೂ ಹೆಲ್ಪ್ ಮಾಡಿ, ನಂಗೆ ತುಂಬ ಖುಷಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಖುಷಿಯಾಗಿದ್ದಾರೆ. ಬೆಳಗ್ಗೆ ಈ ಥರ ಖುಷಿಯಾಗಿ ದಿನ ಸ್ಟಾರ್ಟ್ ಮಾಡಿದ್ರೆ ದಿನ ಪೂರ್ತಿ ಚೆನ್ನಾಗಿರ್ತಾರೆ ಅಷ್ಟೇ. ಫೈನಲಿ ನನ್ನ ಹೆಂಡತಿಗೋಸ್ಕರ ನಾನಿವತ್ತು ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟ್ ಪಿಜ್ಜಾನ ರೆಡಿ ಮಾಡಿಟ್ಟೆ. ಇನ್ನೇನಿದ್ರು ಅವಳು ತಿಂದು ಹೇಗಿದೆ ಅಂತ ಹೇಳೋದಷ್ಟೇ ಬಾಕಿ. ಬರೀ ತಿನ್ನೋಡು ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಇವತ್ತೇ ಫಸ್ಟ್ ಟೈಮ್ ನಾನು ಚೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಿರೋದು.
ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ, ಅದೊಂದೇ ಖುಷಿ ಅಷ್ಟೇ, ಇನ್ನೇನಿಲ್ಲ. ಬ್ರೆಡ್ ಅಲ್ಲಿ ಪಿಜ್ಜಾ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಬ್ರೆಡ್ ಅಲ್ಲಿ ಹೆಂಗೋ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ ನಂಗೆ, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸಕ್ಕತ್ತಾಗಿದೆ. ನೆಕ್ಸ್ಟ್ ರೆಸಿಪಿ ಮಾಡಾಕ್ತೀನಿ, ಅದು ಏನೇನು ಅಂತ ನೋಡ್ಕೊಂಡಿರ್ತೀರಾ, ಬಟ್ ಕ್ಲೀನಾಗಿ ಮಾಡಾಕ್ತೀನಿ. ಸೊ ನೋಡಿದ್ರಲ್ಲ, ಇದೇ ನಾನು ಇವತ್ತು ನನ್ನ ಹೆಂಡತಿಗೆ ಕೊಡ್ತಾ ಇರೋಕ್ಕಂತಹ ಸರ್ಪ್ರೈಸ್. ಫ್ಯಾಮಿಲಿ ಜೊತೆ ಈ ರೀತಿ ಖುಷಿ ಕ್ಷಣಗಳನ್ನ ಹಂಚ್ಕೊಳ್ಳೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.